ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಕೊನೆಗೂ ಡಿ ಬಾಸ್ ದರ್ಶನ್ ಕೇಸ್ ಕೋರ್ಟ್ ಕಟಕಟಗೆ ಬಂದು ನಿಂತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ದರ್ಶನ್ ಮತ್ತು ಇತರ 16 ಮಂದಿಯ ಮೇಲೆ ಆರೋಪಗಳನ್ನು ಫ್ರೇಮ್ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ ಒಟ್ಟು 3991 ಪುಟಗಳಷ್ಟಿದೆ. IPC ಸೆಕ್ಷನ್ 302 ಮರ್ಡರ್, ಸೆಕ್ಷನ್ 359 ಕಿಡ್ನ್ಯಾಪ್, 120B ಕ್ರಿಮಿನಲ್ ಸಂಚು ಮತ್ತು ಸೆಕ್ಷನ್ 204 ಸಾಕ್ಷ್ಯನಾಶ ಯತ್ನ, ಹೀಗೆ ಹಲವು ಸೆಕ್ಷನ್ಗಳನ್ನು ಚಾರ್ಜ್ ಶೀಟಿನಲ್ಲಿ ನಮೂದಿಸಲಾಗಿದೆ. ಇನ್ನೇನು 4 ದಿನಗಳಲ್ಲಿ ಅಂದರೆ ನವೆಂಬರ್ 10ರಿಂದ ಕೋರ್ಟ್ ಟ್ರಯಲ್ ಶುರುವಾಗುತ್ತೆ. ನವೆಂಬರ್ 3ನೇ ತಾರೀಕಿನಂದು ಬೆಂಗಳೂರಿನ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಎಲ್ಲ 17 ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಅಲ್ಲಿ ಎಲ್ಲರೂ ಹೇಳಿದ್ದು ಒಂದೇ ಮಾತು, ನಾವು ಈ ಕೇಸ್ನಲ್ಲಿ ತಪ್ಪಿತಸ್ಥರಲ್ಲ. ಈ ಕೇಸ್ನಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಅಕ್ಯೂಸ್ಡ್ ನಂಬರ್ 2. ದರ್ಶನ್ ಸಹಿತ ಎಲ್ಲರನ್ನೂ ಕೋರ್ಟಿಗೆ ಕರೆತಂದಾಗ ಕೋರ್ಟ್ ಹಾಲ್ ಜಾಮ್ ಪ್ಯಾಕ್ ಆಗಿತ್ತು. ಜನರ ನೂಕುನುಗ್ಗಲು ಮತ್ತು ಗೊಂದಲದಿಂದ ಅಲ್ಲಿ ಹೈ ಡ್ರಾಮಾ ನಡೆಯಿತು. ತಕ್ಷಣ ಜಡ್ಜು ಕೇಸಿಗೆ ಸಂಬಂಧಪಡದ ಎಲ್ಲರನ್ನೂ ಹೊರಗೆ ಕಳಿಸಿ ಅಂತ ಆರ್ಡರ್ ಮಾಡಿದ್ದಾರೆ. ಹಾಜರುಪಡಿಸಿದ ಪ್ರೊಸೀಜರ್ ಆದ ಬಳಿಕ ಎಲ್ಲ ಆರೋಪಿಗಳು ಆರೋಪ ಕುರಿತ ದಾಖಲೆಗಳಿಗೆ ಸಹಿ ಹಾಕಿದ್ದಾರೆ. ಬಳಿಕ ಎಲ್ಲರನ್ನೂ ಪರಪ್ಪನ ಅಗ್ರಹಾರ ಜೈಲಿಗೆ ಮರಳಿ ಕಳಿಸಿಕೊಡಲಾಗಿದೆ. ಈ ಮಧ್ಯೆ ಮರುದಿನ ಅಂದ್ರೆ ನವೆಂಬರ್ 4ನೇ ತಾರೀಕು ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರತ್ಯೇಕ ರಿವ್ಯೂ ಪಿಟಿಷನ್ ಅನ್ನು ಹಾಕಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ತನ್ನ ಜಾಮೀನನ್ನು ರದ್ದುಪಡಿಸಿದ್ದನ್ನು ದಯವಿಟ್ಟು ಮರುಪರಿಶೀಲಿಸಿ ಅಂತ ಆ ಪಿಟಿಷನ್ ನಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಈ ಅರ್ಜಿಯ ವಿಚಾರಣೆಗೆ ಯಾವುದೇ ದಿನಾಂಕವನ್ನು ಇದುವರೆಗೆ ನಿಗದಿ ಮಾಡಿಲ್ಲ. ಅದು ಆ ಕಡೆಗಿರಲಿ, ಬೆಂಗಳೂರಿನ ಕೋರ್ಟ್ನಲ್ಲಿ ಇನ್ನು ಏನೇನಾಗುತ್ತೆ ಅನ್ನೋದನ್ನು ನಾವು ಮೊದಲು ಗಮನಿಸೋಣ. ನವೆಂಬರ್ 10ನೇ ತಾರೀಕು ಹಿಯರಿಂಗ್ ಆರಂಭ ಆಗುತ್ತೆ. ಮೊದಲು ಆರಂಭಿಕ ಪ್ರೊಸೀಜರ್ಗಳು, ಉದಾಹರಣೆಗೆ ಸಾಕ್ಷಿಗಳ ಎಕ್ಸಾಮಿನೇಷನ್ ಯಾವಾಗ ಮಾಡಬೇಕು, ಸಾಕ್ಷ್ಯಗಳನ್ನು ಸಲ್ಲಿಸುವ ದಿನಾಂಕಗಳು ಯಾವುದು, ಇದನ್ನೆಲ್ಲ ನಿಗದಿ ಮಾಡಲಾಗ್ತದೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕೋರ್ಟ್ನಲ್ಲಿ ಭಾರೀ ಸಂಖ್ಯೆಯ ಜನ ಸೇರೋದು ಸಹಜ. ಹಾಗಾಗಿ ಅಲ್ಲಿ ಟೈಟ್ ಸೆಕ್ಯೂರಿಟಿ ಕೂಡ ಇರುತ್ತದೆ. ಇನ್ನು ಕೋರ್ಟಿಗೆ ಜನ ದೊಡ್ಡ ಸಂಖ್ಯೆಯಲ್ಲಿ ಬರೋದನ್ನು ತಪ್ಪಿಸೋದಕ್ಕೆ ವಿಚಾರಣೆಯ ಲೈವ್ ಸ್ಟ್ರೀಮ್ ವ್ಯವಸ್ಥೆ ಕೂಡ ಮಾಡೋ ಸಾಧ್ಯತೆ ಇದೆ. ಹಾಗೆ ಮಾಡಿದರೆ ನೀವು ಮನೆಯಲ್ಲಿ ಕುಳಿತು ನಿಮ್ಮ ಮೊಬೈಲ್ಗಳಲ್ಲಿ ಕೋರ್ಟ್ನ ಕಲಾಪವನ್ನು ವೀಕ್ಷಿಸಬಹುದು. ವಿಚಾರಣೆ ಎಷ್ಟು ದಿನ ನಡೆಯಬಹುದು ಅನ್ನೋ ಕುತೂಹಲ ಸಹಜವಾಗಿ ಜನರಲ್ಲಿದೆ. ದಿನಗಳು ಅಲ್ಲ, ಎಷ್ಟು ವರ್ಷಗಳು ನಡೆಯಬಹುದು ಅಂತ ನೀವು ಕೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಮಾತಂತೂ ಸ್ಪಷ್ಟ, 2026ರಲ್ಲೂ ಹಲವು ತಿಂಗಳುಗಳ ಕಾಲ ಈ ವಿಚಾರಣೆ ಮುಂದುವರಿಯೋದು ಖಂಡಿತ. ನವೆಂಬರ್ 10ರಂದು ಆರಂಭಿಕ ಪ್ರೊಸೀಜರ್ ಬಳಿಕ ಪ್ರಾಸಿಕ್ಯೂಷನ್ ಸಾಕ್ಷ್ಯಗಳನ್ನು ಪ್ರೆಸೆಂಟ್ ಮಾಡಲಿದೆ. 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪ್ರಾಸಿಕ್ಯೂಷನ್ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದೆ. ಅದರ ಜೊತೆಗೆ ಫೋರೆನ್ಸಿಕ್ ರಿಪೋರ್ಟು ಮತ್ತು ಡಿಜಿಟಲ್ ದಾಖಲೆಗಳನ್ನು ಕೂಡ ಕೋರ್ಟಿನ ಮುಂದೆ ಪ್ರಾಸಿಕ್ಯೂಷನ್ ಹಾಜರುಪಡಿಸುತ್ತದೆ. ಈ ಪ್ರಕರಣದಲ್ಲಿ ದರ್ಶನ್ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಏನಾದರೂ ಇದೆಯಾ ಅಂತ ಬಹಳಷ್ಟು ಮಂದಿ ಅಭಿಮಾನಿಗಳು ಕೇಳ್ತಾ ಇರ್ತಾರೆ. ವಿಚಾರಣೆ ವೇಳೆ ಸಾಕ್ಷಿಗಳು ಏನು ಹೇಳ್ತಾರೆ, ಎಷ್ಟು ಸಾಕ್ಷಿಗಳು ಉಲ್ಟಾ ಹೊಡಿತಾರೆ, ಎಷ್ಟು ಮಂದಿ ಮಾಫಿ ಸಾಕ್ಷಿಗಳಾಗ್ತಾರೆ, ಸಾಕ್ಷ್ಯಗಳನ್ನು ಪ್ರಾಸಿಕ್ಯೂಷನ್ ಎಷ್ಟು ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ತದೆ, ಅದನ್ನು ಹೇಗೆ ಸಮರ್ಥಿಸಿಕೊಳ್ತದೆ, ಪಾಟಿ ಸವಾಲಿನಲ್ಲಿ ದರ್ಶನ್ ಪರ ವಕೀಲರು ಸಾಕ್ಷಿಗಳನ್ನು ಹೇಗೆ ದಾರಿ ತಪ್ಪಿಸ್ತಾರೆ, ಹೀಗೆ ಹಲವು ಅಂಶಗಳ ಮೇಲೆ ಈ ಕೇಸಿನ ಭವಿಷ್ಯ ನಿಂತಿದೆ. ಪೊಲೀಸರು ಹಾಕಿದ ಸೆಕ್ಷನ್ಗಳನ್ನು ಗಮನಿಸಿದರೆ ಇದೊಂದು ಗಂಭೀರ ಪ್ರಕರಣವೇ ಸರಿ. ಪ್ರಕರಣ ನಡೆದದ್ದು 2024ರ ಜೂನ್ ತಿಂಗಳಲ್ಲಿ. ಈಗ ವಿಚಾರಣೆ ಆರಂಭ ಆಗ್ತಾ ಇರೋದು 2025ರ ನವೆಂಬರ್ ತಿಂಗಳಲ್ಲಿ. ಈ ಟೈಮ್ ಗ್ಯಾಪ್ ಇದೆಯಲ್ವಾ, ಇದು ಆರೋಪಿ ಪರ ವಕೀಲರು ಸಾಕ್ಷಿಗಳನ್ನು ದಾರಿ ತಪ್ಪಿಸೋದಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡುವ ಸಾಧ್ಯತೆ ಇದೆ. ಉಲ್ಟಾ ಹೊಡೆಯುವ ಸಾಕ್ಷಿಗಳು ನನಗೆ ನೆನಪಿಲ್ಲ ಅಂತ ಹೇಳೋದು ಒಂದು ಮಾಮೂಲಿ ಡೈಲಾಗ್ ಇದೆ. ಈ ಗ್ಯಾಪ್ ಆರೋಪಿಗಳಿಗೆ ಎಷ್ಟರ ಮಟ್ಟಿಗೆ ನೆರವಾಗ್ತದೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಹಾಗೆಂದು ಅದು ಅಷ್ಟು ಸುಲಭದ ಕೆಲಸವೇನೋ ಅಲ್ಲ. ಪ್ರಾಸಿಕ್ಯೂಷನ್ ಬಲವಾದ ಸಾಕ್ಷ್ಯಗಳನ್ನು ಸಿದ್ಧಪಡಿಸಿ ಇಟ್ಕೊಂಡಿದೆ. ಮಹಜರು ವರದಿ, CCTV ಫುಟೇಜ್, ದರ್ಶನ್ ಮತ್ತು ಇತರ ಆರೋಪಿಗಳ ಮೊಬೈಲ್ ಡಾಟಾ, ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದಂಥ ಅಶ್ಲೀಲ ಮೆಸೇಜ್ಗಳು, ಅದು ಹೇಗೆ ದರ್ಶನ್ಗೆ ಸಂಬಂಧಿಸಿದೆ ಅನ್ನೋ ವಿವರಗಳು, ಹಲ್ಲೆ ನಡೆಸಲು ಬಳಸಿದ ಹ್ಯಾಮರ್, ಹೀಗೆ ಸಾಕ್ಷ್ಯಗಳ ಪಟ್ಟಿಯು ಕೂಡ ತುಂಬ ದೊಡ್ಡದಿದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ. ಹೈಕೋರ್ಟ್ ನೀಡಿದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಒಂದು ಆರ್ಡರ್ ಹೊರಡಿಸಿತ್ತಲ್ವಾ, ಆ ಆರ್ಡರ್ನಲ್ಲಿ ನಮೂದಿಸಿದ ಹಲವು ಸಂಗತಿಗಳು ಪವಿತ್ರ ಗೌಡ, ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ವಿರುದ್ಧವಾಗುವ ಸಾಧ್ಯತೆಯೂ ಇದೆ. ಸುಪ್ರೀಂ ಕೋರ್ಟ್ ಆ ಆರ್ಡರ್ನಲ್ಲಿ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೆಲೆಬ್ರಿಟಿಗಳು ತಮ್ಮ ಜನಪ್ರಿಯತೆಯನ್ನು ಕಾನೂನಿನ ಮೇಲೆ ಪ್ರಭಾವ ಬೀರಲು ಬಳಸುವಂತಿಲ್ಲ ಅನ್ನುವುದೇ ಆ ಮಾತು. ಸುಪ್ರೀಂ ಕೋರ್ಟಿನ ಈ ಉಲ್ಲೇಖ ಈ ಕೇಸಿನ ವಿಚಾರಣೆಯ ಮೇಲೆಯೂ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. VIPಗಳು ಒಳಗೊಳ್ಳುವ ಇಂತಹ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ
ಜನಸಾಮಾನ್ಯರ ಆಡುವ ಮಾತೊಂದಿದೆ, ಅವರಿಗೇನ್ ಬಿಡ್ರಿ, ಹಣ ಮತ್ತು ಇನ್ಫ್ಲುಯೆನ್ಸ್ ಇದೆ, ಹೇಗಾದ್ರೂ ಮಾಡಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾರೆ ಅನ್ನೋದೇ ಆ ಮಾತು. ಈಗಾಗಲೇ ಈ ಪ್ರಕರಣ ಸಾರ್ವಜನಿಕರ ಗಮನ ಸೆಳೆದಿರೋದ್ರಿಂದ ಇಂತಹ ಮಾತುಗಳಿಂದಾಗಿ ಪ್ರಾಸಿಕ್ಯೂಷನ್ ಹೆಚ್ಚು ಎಚ್ಚರದಿಂದ ಕಾರ್ಯನಿರ್ವಹಿಸುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಯನ್ನ ಅಷ್ಟು ಸುಲಭವಾಗಿ ಈ ಹಂತದಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಎಂದೇ ಅರ್ಥ. ವಿಚಾರಣೆ ಮುಂದುವರಿದ ಹಾಗೆ ಪ್ರಕರಣ ಯಾವ ತಿರುಗಳನ್ನು ಪಡೆದುಕೊಳ್ಳುತ್ತದೋ ನಾವು ಕಾದು ನೋಡಬೇಕು.